ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. ಇಂದು ನಾವು SSLCಯಲ್ಲಿ ವಿಜ್ಞಾನ ವಿಷಯದ ಒಂದು ಪಾಠ ಆದಂತಹ ಅಧ್ಯಾಯ 6ರ ಜೀವಕ್ರಿಯೆಗಳು ಎಂಬ ಪಾಠದ ಬಗ್ಗೆ ತಿಳಿಯೋಣ. ಈ ಪಾಠ ಕೇವಲ SSLC ಮಕ್ಕಳಿಗೆ ಅಲ್ಲದೇನೆ ಇದು TET, PSTR, GPSTR ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಾ ಇರುವವರಿಗೂ ಕಂಟೆಂಟ್ ಬೇಸ್ಡ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಮೊದಲು ಕಂಟೆಂಟನ್ನು ಓದಿಕೊಂಡು ಅದರ ರಿಲೇಟೆಡ್ ಕ್ವೆಶನ್ಸನ್ನು ಹಾಕಿರೋದ್ರಿಂದ ಕಂಟೆಂಟನ್ನು ಓದಿ ಅದರ ಕೆಳಗಡೆನೇ ಕ್ವೆಶನ್ ಫ್ರೇಮ್ ಆಗಿ ರಿಲೇಟೆಡ್ ಕ್ವೆಶನ್ಸಿಗೆ ಆನ್ಸರ್ ಮಾಡೋ ರೀತಿ PDF ಇದೆ. ಹಾಗಾಗಿ ಎಲ್ಲರೂ ಮಿಸ್ ಮಾಡದೆ ಈ ವಿಡಿಯೋ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಅಧ್ಯಾಯ 6 ಜೀವಕ್ರಿಯೆಗಳು. ಜೀವನ ಕ್ರಿಯೆಗಳು ಎಂದರೇನು? ವಾಟ್ ಆರ್ ಲೈಫ್ ಪ್ರೋಸೆಸ್? ಜೀವಕ್ರಿಯೆಗಳು ಅಂದರೆ ಏನು? ಸಜೀವಗಳ ಕಾರ್ಯನಿರ್ವಹಣೆಯು ಕೆಲವು ಪರಿಸ್ಥಿತಿಯಲ್ಲಿ ಮಾತ್ರವೇ ನಡೆಯೋದಿಲ್ಲ. ಆದಾಗ್ಯೂ ನಾವು ದೈಹಿಕವಾಗಿ ಚಟುವಟಿಕೆಯಿಂದ ಇಲ್ಲದ ಸಂದರ್ಭಗಳಾದ ನಾವು ಸುಮ್ಮನೆ ಕೂತಿರುವಾಗ ಆಗಿರ್ಬೋದು, ಮಲಗಿರುವಾಗ ಆಗಿರ್ಬೋದು, ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೂ ಆಗಿರ್ಬೋದು, ಜೀವಕೋಶಗಳ ಕಾರ್ಯ ಸಂಬಂಧದ ಮೂಲಕ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಜೀವನ ಕ್ರಿಯೆಯು ದೇಹದ ಬೇರೆ ಬೇರೆ ಅಂಗಗಳ ಕಾರ್ಯಚಟುವಟಿಕೆಯಿಂದ ಜೀವಿಯ ನಿಯಂತ್ರಣವನ್ನು ಒಳಗೊಂಡಿದೆ. ಜೀವಿಗಳು ಚೆನ್ನಾಗಿ ವ್ಯವಸ್ಥೆಗೊಳಿಸಲ್ಪಟ್ಟ ರಚನೆಗಳಾದ ಅಂಗಾಂಶಗಳನ್ನು ಹೊಂದಿವೆ. ಅಂಗಾಂಶಗಳು ಜೀವಕೋಶಗಳನ್ನು ಹೊಂದಿದವೆ. ಜೀವಕೋಶಗಳು ತಮ್ಮೊಳಗೆ ಅತ್ಯಂತ ಸಣ್ಣ ಘಟಕಗಳನ್ನು ಹೊಂದಿವೆ. ಜೀವಿಗಳು ನಿರಂತರವಾಗಿ ತಮ್ಮ ರಚನೆಗಳನ್ನು ದುರಸ್ತಿ ಮತ್ತು ನಿರ್ವಹಣೆ ಮಾಡುತ್ತಿರುತ್ತವೆ. ಅಂದರೆ ಎಲ್ಲ ಜೀವಿಗಳು ಜೀವಕೋಶಗಳನ್ನು ಒಳಗೊಂಡಿದ್ದಾವೆ. ಆ ಜೀವಕೋಶಗಳು ಕೆಲವೊಮ್ಮೆ ದುರಸ್ತಿಗೆ ಬಂದಿರ್ತವೆ. ಆ ದುರಸ್ತಿಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಹಳೆಯ ಜೀವಕೋಶಗಳನ್ನು ತೆಗೆದುಹಾಕಿ ಹಳೆಯ ಜೀವಕೋಶಗಳನ್ನು ದುರಸ್ತಿ ಮಾಡ್ತಿರ್ಬೇಕಾಗತ್ತೆ. ಹೊಸ ಜೀವಕೋಶಗಳು ಅಥವಾ ಜೀವಕೋಶಗಳ ನಿರ್ವಹಣೆ ಮಾಡ್ತಾ ಇರಬೇಕಾಗುತ್ತೆ. ಸಜೀವಿಗಳಲ್ಲಿ ನಡೆಯುವ ಕೆಲವು ಜೀವಕ್ರಿಯೆಗಳನ್ನು ಈ ಕೆಳಗೆ ವಿವರಿಸಲಾಗಿದೆ, ತಿಳಿಯೋಣ. ಸಜೀವಿಗಳಲ್ಲಿ ನಡೆಯುವ ಕೆಲವು ಜೀವಕ್ರಿಯೆಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ ಪೋಷಣೆ, ಎರಡನೇದು ಉಸಿರಾಟ, ಮೂರನೇದು ಸಾಗಾಣಿಕೆ, ನಾಲ್ಕನೇದು ವಿಸರ್ಜನೆ. ಪೋಷಣೆ ಅಂದರೆ ಏನು? ಆಹಾರ ಸೇವನೆಯ ಮೂಲಕ ಶಕ್ತಿಯನ್ನು ಪಡೆಯುವ ಕ್ರಿಯೆಯಾಗಿದೆ. ನಾವು ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ನಮಗೇನು ಶಕ್ತಿ ಸಿಗುತ್ತೋ ಆ ಶಕ್ತಿಯನ್ನು ಆ ಕ್ರಿಯೆನ ನಾವು ಏನಂತ ಪಡಿತೀವಿ? ಆಹಾರ ಸೇವನೆ ಮೂಲಕ ಪಡೆಯುವಂಥ ಒಂದು ಶಕ್ತಿಯನ್ನು ನಾವು ಏನಂತ ಕರಿತೀವಿ? ಆ ಕ್ರಿಯೆಗೆ ಅಂದರೆ ಪೋಷಣೆ ಅಂತ ಕರಿತೀವಿ. ಎರಡನೇದಾಗಿ ಉಸಿರಾಟ, ರೆಸ್ಪಿರೇಷನ್. ಉಸಿರಾಟದ ಮೂಲಕ ಆಮ್ಲಜನಕವನ್ನು ನಾವು ಒಳಗೆ ತೆಗೆದುಕೊಂಡು ಅದನ್ನು ಜೀವಕೋಶಗಳಿಗೆ ಕೊಂಡೊಯ್ದು ಆಹಾರ ಪದಾರ್ಥಗಳನ್ನು ನಾವು ಉತ್ಕರ್ಷಿಸಿ ಅವುಗಳನ್ನು ಸರಳ ಸಂಯುಕ್ತಗಳಾಗಿ ಮಾಡಿ ಆಹಾರದಿಂದ ಶಕ್ತಿಯನ್ನು ಬಿಡುಗಡೆಗೊಳಿಸುವ ಪ್ರಕ್ರಿಯೆಯನ್ನು ನಾವು ಉಸಿರಾಟ ಎಂದು ಕರೆಯಲಾಗುವುದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವು ಆಹಾರ ಪದಾರ್ಥಗಳನ್ನು ನಾವು ಸರಳ ಸಂಯುಕ್ತಗಳಾಗಿ ಮಾಡಿ ಆ ಆಹಾರದಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಾವು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಸಾಗಾಣಿಕೆ, ಮೂರನೇದಾಗಿ ಸಾಗಾಣಿಕೆ ಅಂದರೆ ಟ್ರಾನ್ಸ್ಪೋರ್ಟೇಷನ್. ಸಾಗಾಣಿಕಾ ವ್ಯವಸ್ಥೆಯು ದೇಹದಲ್ಲಿ ಆಹಾರ ಮತ್ತು ಆಮ್ಲಜನಕವನ್ನು ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ಸಾಗಿಸುವಂಥ ಕ್ರಿಯೆಯಾಗಿದೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಈಗ ಹೊರಗಡೆ ಆಗಿದ್ರೂ ನಾವು ಒಂದು ವಸ್ತುವನ್ನು ಇನ್ನೊಂದು ಕಡೆ ತಗೊಂಡೋಗೋಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಷನ್ನ ಬಳಸ್ತೀವೋ ಹಾಗೆ ನಮ್ಮ ದೇಹದ ಒಳಗನೂ ಕೂಡ ಸಾಗಾಣಿಕಾ ವ್ಯವಸ್ಥೆ ದೇಹದಲ್ಲಿ ಆಹಾರ ಮತ್ತು ಆಮ್ಲಜನಕವನ್ನು ಒಂದು ಅಂಗದಿಂದ ಮತ್ತೊಂದು ಅಂಗಕ್ಕೆ ಸಾಗಿಸುವ ಕ್ರಿಯೆಯನ್ನು ಮಾಡುತ್ತದೆ. ವಿಸರ್ಜನೆ, ಲಾಸ್ಟ್ ಆಗಿ ನಾವು ವಿಸರ್ಜನಾ ಕ್ರಿಯೆ ಹೆಂಗೆ ನಡೆಯುತ್ತೆ ಅಂದರೆ, ಕೋಶಗಳಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳಿಂದಾಗಿ ಉತ್ಪತ್ತಿಯಾದಂತಹ ಉತ್ಪನ್ನಗಳನ್ನು ದೇಹದಿಂದ ಹೊರಹಾಕುವಂತಹ ಕ್ರಿಯೆಗೆ ನಾವು ವಿಸರ್ಜನೆ ಅಂತ ಕರಿತೀವಿ. ಈ ನಾಲ್ಕು ಏನಂತ ಕರಿತೀವಿ ಅಂದರೆ ಇವನ್ನ ಸಜೀವಿಗಳಲ್ಲಿ ಜೀವಂತವಾಗಿರುವಂತಹ ನಡೆಯುವಂತಹ ಜೀವಿಗಳಲ್ಲಿ
ಜೀವಂತವಾಗಿರುವ ಜೀವಿಗಳಲ್ಲಿ ನಡೆಯುವಂತಹ ಒಂದು ಕ್ರಿಯೆಗಳು ಯಾವ್ಯಾವು ಅಂತಂದರೆ ಪೋಷಣೆ ಆಗಿರಬಹುದು, ಉಸಿರಾಟ ಆಗಿರಬಹುದು, ಸಾಗಾಣಿಕೆ ಆಗಿರಬಹುದು, ವಿಸರ್ಜನೆ ಆಗಿರಬಹುದು. ಇವೆಲ್ಲ ಎಂಥವು ಅಂತ ಅಂದರೆ ಜೀವಂತವಾಗಿರುವ ಜೀವಿಗಳಲ್ಲಿ ನಡೆಯುವಂತಹ ಜೀವಕ್ರಿಯೆಗಳು ಆಗಿದ್ದಾವೆ. ನೆಕ್ಸ್ಟು ಇಷ್ಟೋವರೆಗೂ ನಾವು ನೋಡಿರುವಂತಹ ಈ ವಿಷಯದ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದಾವೆ. ಪಠ್ಯದಲ್ಲಿರುವಂತಹ ಪ್ರಶ್ನೆಗಳು, ಪಠ್ಯದಲ್ಲಿ ಇಲ್ಲದೇ ಇರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ತೆಗೆದುಕೊಳ್ಳಲಾಗಿದೆ. ಈ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಮನುಷ್ಯರಂತಹ ಬಹುಕೋಶೀಯ ಜೀವಿಗಳಲ್ಲಿ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗಲ್ಲ ಯಾಕೆ ಅಂತ ಕೇಳಿದ್ದಾರೆ. ವಿಸರಣೆ ಮಾಡೋದು ಮನುಷ್ಯರಂತಹ ಬಹುಕೋಶೀಯ ಜೀವಿಗಳಲ್ಲಿ ಆಕ್ಸಿಜನ್ ಅವಶ್ಯಕತೆಯನ್ನು ವಿಸರಣೆ ಮೂಲಕ ಪೂರೈಸೋದಕ್ಕೆ ಸಾಕಾಗುವಷ್ಟು ಆಗೋದಿಲ್ಲ ಯಾಕೆ ಅಂತ ಕೇಳಿದ್ದಾರೆ. ಎಲ್ಲ ಜೀವಂತ ಜೀವಕೋಶಗಳಿಗೂ ಕೋಶೀಯ ಚಟುವಟಿಕೆಗಳನ್ನು ಕೈಗೊಳ್ಳಲು ಆಕ್ಸಿಜನ್ ಅತ್ಯಗತ್ಯವಾಗಿ ಬೇಕೇ ಬೇಕು. ಅಂದರೆ ನಮ್ಮ ದೇಹದ ಎಲ್ಲ ಜೀವಂತ ಜೀವಕೋಶಗಳಿಗಾಗಿರಲಿ, ಎಲ್ಲ ಜೀವಂತವಾಗಿರುವಂಥ ಜೀವಕೋಶಗಳಿಗೆ ಕೋಶೀಯ ಚಟುವಟಿಕೆ ನಡೆಸಬೇಕು ಅಂತ ಅಂದರೆ ಅಲ್ಲಿ ನಮಗೆ ಆಕ್ಸಿಜನ್ ಅವಶ್ಯಕತೆ ಇದ್ದೇ ಇದೆ. ಏಕಕೋಶೀಯ ಜೀವಿಗಳಲ್ಲಿ ಏನಾಗುತ್ತಂತಂದರೆ ಜೀವಿ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರೋದ್ರಿಂದ ಸುಲಭವಾಗಿ ಅಲ್ಲಿ ಆಕ್ಸಿಜನ್ ಅನಿಲ ವಿನಿಮಯ ಕ್ರಿಯೆ ನಡೆದೋಗ್ಬಿಡುತ್ತೆ. ಅಂದರೆ ಏಕಕೋಶೀಯ ಜೀವಿಗಳಲ್ಲಿ ವಿಸರಣಾ ಕ್ರಿಯೆಯು ಸುಲಭವಾಗಿ ನಡೆಯುತ್ತೆ. ಯಾಕೆ ಅಂದರೆ ಏಕಕೋಶೀಯ ಜೀವಿಗಳು ಅದರ ಜೀವಿಯ ಸಂಪೂರ್ಣ ಹೊರಮೈ ಏನಾಗಿರುತ್ತೆ ಪರಿಸರದ ಸಂಪರ್ಕದಲ್ಲಿ ಇರೋದ್ರಿಂದ ಸುಲಭವಾಗಿ ಅನಿಲಗಳ ವಿನಿಮಯ ನಡೆದೋಗ್ಬಿಡುತ್ತೆ. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಏನಾಗುತ್ತದೆ ಅಂದರೆ ಜೀವಿಯ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಬಹುಕೋಶೀಯ ಜೀವಿಯಲ್ಲಿರುವಂತಹ ಏನಾಗುತ್ತೆ ಬಹುಕೋಶೀಯ ಜೀವಿಗಳಲ್ಲಿ ಅಂದರೆ ಆ ಬಹುಕೋಶೀಯ ಜೀವಿಯಲ್ಲಿರುವಂಥ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಕೋಶೀಯ ಜೀವಿಗಳಲ್ಲಿ ಹೊರಮೇಲ್ಮೈ ನಿರ್ಜೀವ ಜೀವಕೋಶಗಳಿಂದ ಕೂಡಿದಂತಹ ಚರ್ಮವನ್ನು ಹೊಂದಿದೆ. ಅಂದರೆ ನಮ್ಮ ಎಲ್ಲ ಬಹುಕೋಶೀಯ ಜೀವಿಗಳು, ಮನುಷ್ಯನು ಒಬ್ಬ ಬಹುಕೋಶೀಯ ಜೀವಿ. ಮನುಷ್ಯನ ಬಾಹ್ಯವಾಗಿ ಏನಾಗಿರುತ್ತೆ ಹೊರಮೇಲ್ಮೈ ಚರ್ಮದಿಂದ ಆವೃತವಾಗಿರುತ್ತೆ. ಈ ಚರ್ಮ ಒಂದು ನಿರ್ಜೀವ ಜೀವಕೋಶಗಳಿಂದ ಕೂಡಿದ್ದಂಥದ್ದಾಗಿದ್ದು ಆದ್ದರಿಂದ ಇದರ ಮೂಲಕ ವಿಸರಣಾ ಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯರಂತಹ ಬಹುಕೋಶೀಯ ಜೀವಿಗಳು ಎಲ್ಲ ಜೀವಕೋಶಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಎಲ್ಲ ಜೀವಕೋಶಗಳು ಪರಿಸರದ ಹೊರಮೇಲ್ಮೈಗೆ ತೆರೆದುಕೊಂಡಿರಲ್ಲ. ನಿರ್ಜೀವ ಜೀವಕೋಶ ಆದಂತಹ ಚರ್ಮದಿಂದ ಆವೃತ ಆಗಿರುತ್ತದೆ. ಆದರೆ ಏಕಕೋಶೀಯ ಜೀವಿಗಳಲ್ಲಿ ಅದರ ಎಲ್ಲ ಜೀವಕೋಶಗಳು ಪರಿಸರದ ಹೊರಮೇಲ್ಮೈಗೆ ತೆರೆದುಕೊಂಡು ಸಂಪರ್ಕದಲ್ಲಿರೋದ್ರಿಂದ ಅಲ್ಲಿ ಅನಿಲ ವಿನಿಮಯ ಕ್ರಿಯೆ ಸುಲಭವಾಗಿ ಆಗುತ್ತೆ. ಗೊತ್ತಾಯ್ತಾ? ಬಹುಕೋಶೀಯ ಜೀವಿಗಳಲ್ಲಿ ಯಾಕಾಗಲ್ಲ ಅಂದರೆ ಬಹುಕೋಶೀಯ ಜೀವಿಗಳಲ್ಲಿ ಹೊರಮೇಲ್ಮೈ ನಿರ್ಜೀವ ಜೀವಕೋಶಗಳಿಂದ ಕೂಡಿರುತ್ತೆ, ಚರ್ಮದಿಂದ ಹೊಂದಿದೆ. ಆದ್ದರಿಂದ ಅಲ್ಲಿ ಅನಿಲ ವಿನಿಮಯ ಕ್ರಿಯೆ ಸರಾಗವಾಗಿ ನಡೆಯೋದಕ್ಕೆ ಆಗಲ್ಲ. ಇಲ್ಲಿ ವಿಸರಣೆ ಕ್ರಿಯೆ ನಡೆಯೋದು ಕಷ್ಟ ಇದೆ. ಹಂಗಾಗಿ ಎಲ್ಲ ಜೀವಕೋಶಗಳ ಆಕ್ಸಿಜನ್ ಪೂರೈಕೆ ಅವಶ್ಯಕತೆಯನ್ನು ಪೂರೈಸಲು ಸಾಧ್ಯ ಆಗೋದಿಲ್ಲ. ಸೆಕೆಂಡ್ ಕ್ವಶನ್ ಏನು ಅಂದರೆ ಕೆಲವೊಂದಕ್ಕೆ ಜೀವ ಇದೆ, ಕೆಲವೊಂದಕ್ಕೆ ಜೀವ ಇದೆ ಅಂತ ನಿರ್ಧರಿಸಬೇಕು ಅಂದರೆ ನಾವು ಯಾವ ಮಾನದಂಡಗಳನ್ನು ಬಳಸ್ತೀವಿ? ಈಗ ಒಂದು ವಸ್ತು, ಈಗ ನಾವು ಒಂದು ಟೇಬಲ್ ಮೇಲೆ ಒಂದು ಬಾಕ್ಸನ್ನು ಇಟ್ಟಿದ್ದೀವಿ, ಅದಕ್ಕೆ ಜೀವ ಇದೆ ಇಲ್ಲ. ಜೀವ ಇಲ್ಲ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಏನಾಗಲ್ಲ, ಅದು ಚಲನೆ ಇಲ್ಲ. ಅಂದರೆ ನಾವು ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅದು ಚಲನೆ ಆಗೋದಿಲ್ಲ. ಸ್ವಂತವಾಗಿ ಅದು ಉಸಿರಾಡಲ್ಲ, ಅದರಲ್ಲಿ ಬೆಳವಣಿಗೆ ಆಗಲ್ಲ, ಜೀರ್ಣಕ್ರಿಯೆ ಆಗಲ್ಲ, ಚಲನೆ ಮಾಡಲ್ಲ. ಹಾಗಾಗಿ ಅದನ್ನು ನಾವು ನಿರ್ಜೀವ ವಸ್ತು ಅಂತ ಹೇಳ್ತೀವಿ. ಈಗ ಒಂದು ಜೀವಿಗೆ ಜೀವ ಇದೆ ಅಂತ ಹೇಳಬೇಕು ಅಂದರೆ ಆ ಜೀವಿ ಏನಾಗಬೇಕು? ಚಲನೆ ಆಗಬೇಕು, ಅದಕ್ಕೆ ಚಲನಾಂಗಗಳಿರಬೇಕು, ಉಸಿರಾಟ ಕ್ರಿಯೆ ನಡಿಬೇಕು, ಬೆಳವಣಿಗೆ ಆಗಬೇಕು, ಜೀರ್ಣಕ್ರಿಯೆ ಆಗಬೇಕು, ವಿಸರ್ಜನೆ ಆಗಬೇಕು, ಸಂತಾನೋತ್ಪತ್ತಿಯಂತಹ ಎಲ್ಲ ಜೀವಕ್ರಿಯೆಗಳು ಆದರೆ ನಾವು ಇದು ವಸ್ತುವಿಗೆ ಆಗಲಿ ಯಾವುದಕ್ಕಾಗಲಿ ಜೀವ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುದು? ಒಂದು ಜೀವಿ ಬೆಳವಣಿಗೆ ಆಗಬೇಕು ಅಂತಂದರೆ ಯಾವ್ಯಾವ ವಸ್ತುಗಳನ್ನು ಬಳಸ್ಕೊಳುತ್ತೆ ಅಂದರೆ ಆಹಾರ, ನೀರು, ಆಕ್ಸಿಜನ್,
ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇಂತಹ ವಸ್ತುಗಳನ್ನು ಬಳಸ್ಕೊಳ್ತಾ ಹೋಗುತ್ತೆ. ಓಕೆನಾ? ನೋಡಿ, ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ನೀರಾಗಿರ್ಬೋದು, ಈ ಥರ ಏನಾಗುತ್ತೆ, ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಒಂದು ಜೀವಿ ಬೆಳವಣಿಗೆಗೆ ಬಳಸುವಂಥ ಹೊರಗಿನ ಕಚ್ಚಾ ವಸ್ತುಗಳಾಗಿದ್ದಾವೆ. ಓಕೆನಾ? ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿವೆ ಅಂತ ನೀವು ನಿರ್ಧರಿಸ್ತೀರಾ? ಈಗ ನಾವು ಒಂದು ಜೀವನ ನಡೆಸಬೇಕು ಅಂತ ಅಂದರೆ ನಾವು ಯಾವ ಪ್ರಕ್ರಿಯೆ ನಡಿಬೇಕು ಅಂತ ಅಂದ್ಕೊಳ್ತೀವಿ ಅಂದರೆ, ಒಂದು ಪೋಷಣೆ ಆಗಬೇಕು, ಉಸಿರಾಟ ಕ್ರಿಯೆ ನಡಿಬೇಕು, ಸಾಗಾಣಿಕೆ ಆಗಬೇಕು, ವಿಸರ್ಜನೆ ಆಗಬೇಕು. ಈ ಎಲ್ಲ ಕ್ರಿಯೆಗಳು ನಡೆದ್ರೆ ನಾವು ಒಂದು ಜೀವವನ್ನು ನಿರ್ವಹಿಸ್ತಾ ಇದೆ, ಒಂದು ಜೀವಿಗೆ ಜೀವ ಇದೆ ಅಂತ ನಿರ್ಧರಿಸ್ತೀವಿ. ಇವು ಈ ಒಂದು ಜೀವದ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿ ಬೇಕಾಗಿರುವಂಥವು ಯಾವುವು ಅಂತ ಅಂದರೆ, ಅದು ಪೋಷಣೆ ಆಗಿರ್ಬೋದು, ಪೋಷಣೆ ಆಗಿರ್ಬೋದು, ಉಸಿರಾಟ ಕ್ರಿಯೆ ಆಗಿರ್ಬೋದು, ಮತ್ತು ಸಾಗಾಣಿಕೆ ಆಗಿರ್ಬೋದು, ವಿಸರ್ಜನೆ ಆಗಿರ್ಬೋದು, ಇವೆಲ್ಲ ಜೀವಕೋಶ ಇದರಲ್ಲಿ ಇದೆ. ಅಂದರೆ ಜೀವನ ನಡೆಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಏನಾಗಿದೆ ಅಂತಂದರೆ ಪ್ರೂಫ್ಸ್ ಆಗಿದ್ದಾವೆ. ನೆಕ್ಸ್ಟ್ ನಾವು ನಾಳೆ ಕ್ಲಾಸಿಂದ ಸಪ್ರೇಟಾಗಿ ಪೋಷಣೆ ಅಂದರೆ ಏನು, ಉಸಿರಾಟ ಅಂದರೆ ಏನು, ಸಾಗಾಣಿಕೆ ಅಂದರೆ ಏನು, ವಿಸರ್ಜನೆ ಅಂದರೆ ಏನು, ಅವು ಹೇಗೆ ಕಾರ್ಯವನ್ನು ನಡೆಸಿಸ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಕ್ಲಾಸ್ ಚೆನ್ನಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಾವು ಕೊಟ್ಟಿರೋ ನೋಟ್ಸನ್ನು PDF ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು SSLC ಮಕ್ಕಳಿಗೆ ಅಷ್ಟೇ ಅಲ್ಲದೇನೆ ಯಾರು PST, TET, GPTಗೆ ಓದ್ತಾ ಇರ್ತಾರೋ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.